ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ನಿಮ್ಮ ಬಗ್ಗೆ ಯಾವ ಒಂದು ಆಲೋಚನೆಯನ್ನು ಮಾಡ್ತಾ ಇರ್ತಾರೆ, ಕರೆಂಟ್ ಸಿಚುವೇಶನಲ್ಲಿ ನೋಡುವ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಹಾಕಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ನಾನೊಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕಾಗುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೈಟ್ ಸಿಗುತ್ತೆ. ಬೇಕು ಅಂದರೆ ಹೇಳಿ, ಪೂಜೆ ಮಾಡಿ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮಗೆ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ರೀಡಿಂಗ್ ನೋಡುವಾಗ ಪಾಸಿಟಿವ್ ಆಗಿರಿ. ದುಃಖ ಇರ್ಬೋದು, ನೋವು ಇರ್ಬೋದು, ಸಂಕಟ ಇರ್ಬೋದು, ಕೆಲವರಲ್ಲಿ ಬ್ರೇಕಪ್ ಆಗಿರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಸರಿಯಾಗಿ ಮಾತುಕತೆ ಆಡದೇ ಇರ್ಬೋದು, ಅಥವಾ ಜೀವನದಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು, ಒಂದಲ್ಲ ಎರಡಲ್ಲ, ಪದೇ ಪದೇ ಏಳಿಗೆ ಅನ್ನೋದು ಕಾಣ್ತಾ ಇಲ್ಲ, ಅಥವಾ ಮಾನಸಿಕವಾಗಿ ದೈಹಿಕವಾಗಿ ತುಂಬ ಸಮಸ್ಯೆ ಆಗ್ತಾ ಇರ್ಬೋದು. ಸೊ ಅದರ ಬಗ್ಗೆ ಎಲ್ಲ ತುಂಬ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡಿ. ಸೊ ಪಾಸಿಟಿವ್ ಆಗಿ ರೀಡಿಂಗ್ ನೋಡಿ. ಐ ಸ್ಟ್ರಾಂಗ್ಲಿ ಕ್ಲೈಮ್ ಪಾಸಿಟಿವ್ ಎನರ್ಜಿ, ಅಥವಾ ಐ ಆಮ್ ಪಾಸಿಟಿವ್. ಸೊ ಈ ಒಂದು ಕಮೆಂಟನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಮಾಡಬೇಕು ಅಂತ ಬಯಸ್ತೇನೆ. ಸೊ ಏನಕ್ಕಂದರೆ ನೀವು ಪಾಸಿಟಿವ್ ಆಗಿರಬೇಕು. ಸೊ ನೆಗೆಟಿವ್ ಆಲೋಚನೆ ಎಲ್ಲ ಬಿಟ್ಬಿಡಿ. ಪಾಸಿಟಿವ್ ಆಗಿದ್ದಾಗ ಎಲ್ಲನೂ ಒಳ್ಳೆಯದಾಗುತ್ತೆ. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ನೋಡುವ. ನಿಮ್ಮ ವ್ಯಕ್ತಿ ಹೆಸರನ್ನು 5 ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ತುಂಬ ಸಮಸ್ಯೆಗಳುಂಟು, ಅಥವಾ ಅದು ಫ್ಯಾಮಿಲಿ ಸೈಡಿಂದ ಇರ್ಬೋದು, ಅಥವಾ ಅವರು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ. ತುಂಬ ಭಯ ಉಂಟು. ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಸೇಫ್ ಪ್ಲೇಸಲ್ಲಿ ಇದ್ದಾರೆ, ಸೇಫ್ ಆಗಿ. ಸೊ ಅಂದರೆ ಅಲ್ಲಿ ಕಷ್ಟನೂ ಇರಬಾರ್ದು, ಹಾಗಂತ ನಿಮ್ಮನ್ನು ಬಿಟ್ಕೊಡ್ಲಿಕ್ಕೂ ರೆಡಿ ಇಲ್ಲ. ಸೊ ಮದುವೆ ಆದರೆ ಜೀವನ ಹೇಗೆ ಏನಾಗುತ್ತೆ ಏನೋ ಅದು ಒಂದು ಆಲೋಚನೆ ಇದೆ. ಇಲ್ಲಿ ಕೆಲವರು ಮದುವೆ ಆದವರು ಕೂಡ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೀವು ಬೇರೆಯವರನ್ನು ಇಷ್ಟ ಮಾಡ್ತಾ ಇದ್ದೀರಾ. ಸೊ ಮ್ಯಾರೇಜ್ ಆದವರು ಕೂಡ ರಿಲೇಷನ್ಶಿಪ್ಪಲ್ಲಿದ್ದೀರಾ. ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ ನಿಮ್ಮ ರಿಲೇಷನ್ಶಿಪ್ಗೆ. ಸೊ ಇಲ್ಲಿ ಕೆಲವರಿಗೆ ಭಯ ಕಾಡ್ತಾ ಉಂಟು ಎಲ್ಲ ಒಂದು ಕಡೆ. ಸೊ ಮದುವೆ ಆಗದ ಪ್ರೇಮಿಗಳ ಮಧ್ಯೆ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ, ಅಥವಾ ಒಂದು ಡಿಸಿಷನ್ ತಗೊಳ್ಬೇಕಿತ್ತು, ಇಷ್ಟರವರೆಗೆ ಆಗಬೇಕಿತ್ತು, ತುಂಬ ಡಿಲೇ ಆಗ್ತಾ ಉಂಟು. ಹೌದಾ ಅಲ್ವಾ ಅಂತ ಕಮೆಂಟಲ್ಲಿ ಹೇಳಬೇಕು ನಿಮ್ಮದು ಕರೆಂಟ್ ಸಿಚುವೇಶನಲ್ಲಿ. ಮತ್ತು ಇಲ್ಲಿ ಒಂದು ಕಮ್ಯುನಿಕೇಷನ್ ಕ್ಲಿಯರ್ ಆಗ್ತಾ ಇಲ್ಲ. ಅವರು ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತನಾಡ್ತಾ ಇಲ್ಲ. ಸೊ ಯಾವುದನ್ನು ಕೂಡ ಶೇರ್ ಮಾಡ್ತಾ ಇಲ್ಲ. ನೀವು ಕಾಲ್ ಮಾಡಿದರೆ ಮಾತನಾಡ್ತಾರೆ, ಇಲ್ಲ ಅಂದರೆ ಅವರ ಕಾಲಿಗೋಸ್ಕರ ನೀವು ವೇಟ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ನಿಮಗೆ ತುಂಬ ಅನಿಸುತ್ತೆ ರಿಲೇಷನ್ಶಿಪ್ಪಲ್ಲಿ ಇದು ಏನು ಪರಿಣಾಮ ನಾನು. ಸೊ ತುಂಬ ನೋವು, ತುಂಬ ದುಃಖ. ಎಲ್ಲರೂ ಪ್ರೇಮಿಗಳು ಯಾವ ಥರ ಇದ್ದಾರೆ, ಬಟ್ ನಾವು ಯಾವ ಥರ ಇದ್ದೇವೆ. ಸೊ ಈ ರಿಲೇಷನ್ಶಿಪ್ ಬೇಕಿತ್ತ ನನಗೆ, ಅಥವಾ ಈ ವ್ಯಕ್ತಿಯ ಪರಿಚಯ ಆದದ್ದೇ ಏನಕ್ಕೆ, ನನ್ನ ಜೀವನದಲ್ಲಿ ನನಗೇ ಬೇಕಾದಷ್ಟು ಕಷ್ಟ, ನೋವು, ದುಃಖ ಉಂಟು. ಈ ವ್ಯಕ್ತಿ ಚೆನ್ನಾಗಿ ಬಂದರು, ಚೆನ್ನಾಗಿ ಇಟ್ಟರು, ಸಡನ್ನಾಗಿ ದೂರ ಆಗುವ ಥರ ಅನಿಸ್ತಾ ಉಂಟು. ಆಲ್ರೆಡಿ ಇಲ್ಲಿ ಬ್ರೇಕಪ್ ಆಗಿರ್ಬೋದು, ಅಥವಾ ನಂಬರ್ ಬ್ಲಾಕ್ ಮಾಡಿರ್ಬೋದು, ಅಥವಾ ನಿಮ್ಮ ಜೊತೆ ಮುಂಚಿನ ಥರ ಮಾತನಾಡೋದೇ ಇರ್ಬೋದು. ಅಂದರೆ ಇವಾಗ ನಿಮ್ಮ ಮನಸ್ಸಿಗೆ ಆ ವ್ಯಕ್ತಿಯಿಂದ ಖುಷಿ, ಸಂತೋಷಕ್ಕಿಂತ ಜಾಸ್ತಿ ಎಲ್ಲ ಒಂದು ಕಡೆ ನೋವು, ಆತಂಕ, ಬೇಸರ, ಭಯ ಕಾಡ್ತಾ ಉಂಟು. ಏನು ಹೇಳ್ತೀರಾ ಸರ್? ಮುಂಚೆ ನೀವಂದ್ರೆ ಅವ್ರಿಗೆ ಪ್ರಪಂಚ, ಇವಾಗ ನಾನು ಬೇಕಾ, ನೀನು ಸುಮ್ಮನೆ ಇರು, ಎಲ್ಲ ಒಳ್ಳೆಯದಾಗುತ್ತೆ, ನನಗೀಗ ಏನು ಮಾಡಲಿಕ್ಕಾಗಲ್ಲ. ಅದು ನಿಮ್ಮ ವ್ಯಕ್ತಿಯ, ನಿಮ್ಮ ಹುಡುಗ ಅಥವಾ ಹುಡುಗಿಯ ಆನ್ಸರ್. ಸೊ ಇದು ನೋಡಿ, ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಬಟ್ ಇದು ಜನರಲ್ ರೀಡಿಂಗ್, ಇಲ್ಲಿ ನಿಮಗೆ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಸೊ ಅಕ್ಕ ಎಲ್ಲನೂ ನಿಮಗೆ ಹೇಳಿದಂತೂ ಅಲ್ಲ, ಮ್ಯಾಕ್ಸಿಮಮ್ ಆಗಿ ನಾನು ರೀಡಿಂಗ್ ಕವರ್ ಮಾಡಲಿಕ್ಕೆ ಹೇಳ್ತೀನಿ. ಸೊ ಯಾವ್ದು ಅನ್ವಯ ಆಯಿತು ನಿಮ್ಮ ಸಿಚುವೇಶನ್ಗೆ ಅದನ್ನು ಮಾತ್ರ ಎಕ್ಸೆಪ್ಟ್ ಮಾಡಿ. ಏನಕ್ಕಂದರೆ ಕೆಲವೊಂದ್ಸಲ ಹಾಗೆ ಹೀಗೆ ಅಂತ ತುಂಬ ಆಲೋಚನೆ ಮಾಡ್ತೀರಾ. ಸೊ ಅದಕ್ಕೋಸ್ಕರ ನಿಮ್ಮದು ಏನು ಸಿಚುವೇಶನ್ ಉಂಟು ಅದರ ಮೇಲೆ ರಿಲೇಟೆಡ್ ಆಗಿ ನೋಡಿ. ಮತ್ತು ಇಲ್ಲಿ ಏನಂದರೆ ಇವಾಗ ಅವ್ರಿಗೆ ಸ್ವಲ್ಪ ರಿಸ್ಕ್ ತಗೊಳ್ಬೇಕು. ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಆಗಲ್ಲ. ಮತ್ತು ಸ್ವಲ್ಪ ಭಯನೂ ಕಡಿಮೆ ಆಗಬೇಕು. ಆದರೆ ಆ ವ್ಯಕ್ತಿ ಸೇಫ್ ಪ್ಲೇಸಲ್ಲಿದ್ದು, ನಿಮ್ಮ ಹುಡುಗ ಅಥವಾ ಹುಡುಗಿ. ಸೊ ನೀವೇ ಅಂದರೆ ಇನ್ನೂ ಕೂಡ ಜಾಸ್ತಿ ನೋಡುವ ಟೈಮ್ ಉಂಟಂತ. ಸೊ ನಿಮಗೆ ಯಾವುದು ಕೂಡ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ. ಇಲ್ಲಿ ನಿಮ್ಮ ಲೈಫ್ ಬಗ್ಗೆ ಅವರು ಸೀರಿಯಸ್ ಆಗಿ ಆಲೋಚನೆ ಮಾಡಿದೆ. ಯಾವಾಗ ಒಂದು ನಿಮ್ಮನ್ನು ಪ್ರೀತಿ ಮಾಡಿರೋ ಸ್ಟಾರ್ಟಿಂಗಲ್ಲಿ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಅದು ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಸೊ ಹಾಗಿದ್ರೆ ಪ್ರೀತಿಗೆ ಅಥವಾ ನಿಮ್ಮ ರಿಲೇಷನ್ಶಿಪ್ಗೆ ಯಾವುದು ಕೂಡ ವ್ಯಾಲ್ಯೂ ಇರಲ್ಲ ಅಲ್ವಾ. ಅವರಿಗೆ ಬೇಕು ಅಂದರೆ ಬೇಕು, ಇಲ್ಲ ಅಂದರೆ ಇಲ್ಲ. ಸೊ ನೋಡಿ, ನಾನು ನಿಮಗೆ ಒಂದು ಮಂತ್ರ ಹೇಳ್ತೇನೆ, ಅದನ್ನು ಡೈಲಿ ಹೇಳ್ತಾ ಬನ್ನಿ. ಕ್ಲೀಮ್ ಅಂತ. ಸೊ ಏನಾಗುತ್ತೆ, ನಿಮ್ಮ ಪ್ರೀತಿ ಆಕರ್ಷಣೆ ಆಗುತ್ತೆ. ನಿಮ್ಮ ವ್ಯಕ್ತಿಗೆ ಒಂದು ಮನಸ್ಸು ಪರಿವರ್ತನೆ ಆಗುತ್ತೆ. ಸಮಸ್ಯೆ ಆಗ್ತಾ ಉಂಟು, ಅವ್ರು ನಿಮ್ಮನ್ನು ಕೇರ್ ಮಾಡ್ತಾ ಇಲ್ಲ. ಸೊ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ, ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ಏನಕ್ಕಂದರೆ ಇವತ್ತಿದ್ದ ಥರನೇ ನಾಳೆ ನೀವು ಇರಬೇಕು ಅಂತ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ
ಬದಲಾಗುತ್ತೆ. ಆದರೆ ಸ್ವಲ್ಪ ಅವ್ರಿಗೆ ಧೈರ್ಯ ಬರಬೇಕು. ಸ್ವಲ್ಪ ಅವರು ಸರಿಯಾಗಿ ಮೈಂಡ್ಸೆಟ್ಟಲ್ಲಿ ಒಂದು ರಿಸ್ಕ್ ತಗೊಂಡು ಏನಾದರೂ ನಾನಿದ್ದೇನೆ, ನನ್ನ ಹುಡುಗಿಯನ್ನು ನಾನು ಬಿಟ್ಕೊಡಲ್ಲ, ನನ್ನ ಹುಡುಗನಿಗೆ ನಾನು ಮೋಸ ಮಾಡಲ್ಲ, ಆ ಒಂದು ಮೈಂಡ್ಸೆಟ್ ಬರಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಕ್ಲೀಮ್ ಅನ್ನುವ ಮಂತ್ರ ಹೇಳಿ, ಮತ್ತು ಜಾಸ್ತಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಏನೇನು ನೆಗೆಟಿವ್ ಆಲೋಚನೆ ಮಾಡ್ತೀರಾ. ಸೊ ಪಾಸಿಟಿವ್ ಆಗಿರಿ, ಆದಷ್ಟು ತಾಳ್ಮೆಯಿಂದಿರಿ, ಎಲ್ಲನೂ ಒಳ್ಳೆಯದಾಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಪಾಸಿಟಿವ್ ಆಗಿರಿ, ಏನೇ ಒಂದು ವಿಷಯ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಸೊ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ನನ್ನ ಆರಾಧ್ಯ ದೇವರು ಕೊರಗಜ್ಜ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಖುಷಿಯಾಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.